ಮುಂದಿನ ಸುದ್ದಿಗೆ ಹೋಗ್ತಾ ಇದ್ದೀನಿ. ಇದೆ ಈ ಸ್ಪೈನ್ ಚಿಲ್ಲಿಂಗ್ ಮರ್ಡರ್ ಕೇಸು ಅಂದಲ್ಲ ನಾನು. ಕ್ರೈಮ್ ಹೇಳೋದು ಕಡಿಮೆ ನ್ಯೂಸ್ ಅವರ್ನಲ್ಲಿ, ಬಟ್ ಇದೊಂದು ಕೊಲೆ ಇದೆಯಲ್ಲ, ಇದು ಬಾನಲ್ಲೇ ಮಧುಚಂದ್ರಕ್ಕೆ ಅಂತ ಒಂದು ಕನ್ನಡದಲ್ಲಿ ಸಿನಿಮಾ ಬಂದಿತ್ತು. ಬಹಳ ಒಳ್ಳೊಳ್ಳೆ ಹಾಡುಗಳಿದ್ವು ಅದರಲ್ಲಿ. ಕೆ ಶಿವರಾಮ್ IAS ಅಧಿಕಾರಿಯಾಗಿದ್ದರು. ಕೆ ಶಿವರಾಮ್ ಅವರು ಹೀರೋ. ಆ ಸಿನಿಮಾನ ಈ ಹುಡುಗಿ ನೋಡಿದ್ಲೇನೋ, ಅದನ್ನು ನೋಡಿದ ನಂತರನೇ ಈಕೆಗೆ ಈ ಪ್ಲ್ಯಾನ್ ಬಂತೇನೋ ಅನ್ನುವಂಥ ಮರ್ಡರ್ ಇದು. ರಾಜ ರಘುವಂಶಿ, ಸೋನಂ ರಘುವಂಶಿ ನವದಂಪತಿ 11ನೇ ತಾರೀಖು ಮೇ 11ನೇ ತಾರೀಕು ಮದುವೆ ಮಾಡಿಕೊಂಡಿದ್ರು. ಅರೇಂಜ್ಡ್ ಮ್ಯಾರೇಜ್. ಮಧ್ಯಪ್ರದೇಶದಲ್ಲಿ 2 ಶ್ರೀಮಂತ ಕುಟುಂಬಗಳ ಮಧ್ಯದಲ್ಲಿ ನಡೆದಂಥ ಅರೇಂಜ್ಡ್ ಮ್ಯಾರೇಜ್ ಇದು. ಇಂದೋರ್ನಲ್ಲಿ ರಾಜ ರಘುವಂಶಿ ಆ ಮನೆಗೆ ಎಲ್ಲಕ್ಕಿಂತ ಕಿರಿಯ ಮಗ. ಅವರ ತಂದೆ ಇಂಡಸ್ಟ್ರಿಯಲಿಸ್ಟು. ಬಸ್ ಬಿಸ್ನೆಸ್ ಇದೆ ಅವ್ರದ್ದು. ಬಸ್ಗಳನ್ನು ಇಟ್ಕೊಂಡಿದ್ದಾರೆ ಅವರ ತಂದೆ. ಸಚಿನ್ ಮತ್ತು ವಿಪಿನ್ ಅಂತ ಇಬ್ಬರು ಅಣ್ಣಂದರು. ಅವ್ರದ್ದು ಮದುವೆ ಆಗಿದೆ, ಸೆಟ್ಲ್ ಆಗಿದ್ದಾರೆ ಅವರು. ಈ ಸೋನಂ ಇದ್ದಾಳಲ್ಲ ಹುಡುಗಿ, ಇಂದೋರ್ನ ಕುಶ್ವಾ ನಗರದಲ್ಲಿ ಇವರ ಅಪ್ಪೊಂದು ಪ್ಲೈವುಡ್ ಫ್ಯಾಕ್ಟ್ರಿ. ಜಾತಿ, ಅಂತಸ್ತು, ಆಸ್ತಿ, ಸ್ಟೇಟಸ್ಸು ಎಲ್ಲದರಲ್ಲೂ ಸಮಾನವಾಗಿದ್ದ 2 ಕುಟುಂಬಗಳ ಮಧ್ಯದಲ್ಲಿ ಯಾರ ಕಡೆಯಿಂದ ಪ್ರಪೋಸಲ್ ಬಂತೋ ಏನೋ, ಇಬ್ಬರದು ಮದುವೆ ಅಂತ ಫಿಕ್ಸ್ ಆಗಿದೆ. ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. 11ನೇ ತಾರೀಕು ಮದುವೆ ಆಗಿದೆ. ಅದಾದ ಮೇಲೆ ಸೋನಂ ಹನಿಮೂನಿಗೆ ಹೋಗೋಣ ಅಂತ ಕಂಡು ಬಿದ್ದಿದ್ದಾಳೆ. ಜಾಗನೂ ಈಕೆನೇ ಸೆಲೆಕ್ಟ್ ಮಾಡಿದ್ದಾಳೆ. ಮೇಘಾಲಯ 20ನೇ ತಾರೀಕು ಗಂಡನನ್ನು ಕರ್ಕೊಂಡು ಹನಿಮೂನಿಗೆ ಹೋದ್ಲು. ಅಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿರ್ತಾರೆ. ಹೋಮ್ ಸ್ಟೇ ಅಲ್ಲಿ ಹೋದ ಮೇಲೆ ಈ ಗೋವಾಗ ಹೋದಾಗೆಲ್ಲ ಬಾಡಿಗೆ ಗಾಡಿ ತಗೋತೀವಲ್ಲ, ಆ ಥರ ಗಾಡಿ ತಗೊಂಡಿದ್ದಾರೆ. ಸ್ಕೂಟಿ ಅಂದರೆ ಸ್ಕೂಟ್ರು. 21ನೇ ತಾರೀಕು ಶಿಲಾಂಗ್ನಲ್ಲಿ ಬಾಲಾಜಿ ಗೆಸ್ಟ್ ಹೌಸಿಗೆ ಹೋಗಿದ್ದಾರೆ. 22ನೇ ತಾರೀಕು ಕೀಟಿಂಗ್ ರಸ್ತೆಯಲ್ಲಿ ಒಂದು ಸ್ಕೂಟರ್ ಬಾಡಿಗೆಗೆ ತಗೊಂಡಿದ್ದಾರೆ. ಚಿರಾಪುಂಜಿ, ಡಬಲ್ ಡೆಕ್ಕರ್, ಲಿವಿಂಗ್ ರೂಟು, ಬ್ರಿಡ್ಜು ಇಲ್ಲಿಗೆಲ್ಲ ಸುತ್ತಾಡಿದ್ದಾರೆ. 22ನೇ ತಾರೀಕು. 23ನೇ ತಾರೀಕು ಟಿಫನ್ ಕೂಡ ಮಾಡದೆ ಚೆಕ್ಔಟ್ ಆಗಿದ್ದಾರೆ. 6 ಗಂಟೆಗೆ ಬಿಟ್ಟುಬಿಟ್ಟಿದ್ದಾರೆ. 23ನೇ ತಾರೀಕು ಅಲ್ಲಿದ್ದಂಥ ಟೂರಿಸ್ಟ್ ಗೈಡ್ಗೆ ಏನೋ ಡೌಟ್ ಬಂದಿದೆ. ಆತ ಪೊಲೀಸರಿಗೆ ಹೇಳಿದ್ದಾನೆ, ಹೋದವರು ಬಂದಿಲ್ಲ ಅಂತ. ಪೊಲೀಸರು ಅವತ್ತೇ ತೀರಾ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. CCTV ನೋಡಿದ್ದಾರೆ ಅನಿಸುತ್ತೆ. ಇವ್ರು ಹೋಗ್ತಾರೆ, ಇವ್ರಾದ್ಮೇಲೆ ಯಾರೋ ಒಂದು 3 ಜನ ಹೋಗ್ತಾರೆ. ಏನೋ ಮಿಸ್ಸಿಂಗ್ ಕೇಸು ಅದು ಇದು ಬಂದರೆ ಯೋಚನೆ ಮಾಡೋಣ ಅಂತ ಪೊಲೀಸರು ಸುಮ್ಮನಾಗಿದ್ದಾರೆ. 23ನೇ ತಾರೀಕು ಶಿಪಾರ ಹೋಮ್ ಸ್ಟೇ ಚೆಕ್ಔಟ್ ನಂತರ ಇವ್ರು ಯಾರ ಕಣ್ಣಿಗೂ ಕಾಣಲಿಲ್ಲ. ಸ್ಕೂಟ್ರ್ ಹತ್ಕೊಂಡಿದ್ದು ಹೋಗಿದ್ದು. 24ನೇ ತಾರೀಕು ಮಾರನೇ ದಿವಸ ಮೋಸ್ಟ್ಲಿ ಇವರು ಫೋನ್ ರಿಸೀವ್ ಮಾಡ್ತಿಲ್ಲ, ಈ ಕಾರಣಕ್ಕೋ ಏನೋ ತಂದೆ ತಾಯಿನೂ ಯಾರೋ ಫೋನ್ ಮಾಡಿರ್ಬೇಕು. ಪೊಲೀಸರು ಮಾರನೇ ದಿವಸನೇ ಅಲರ್ಟ್ ಆಗೋದು ಅಪರೂಪ ಇಂಥ ಪ್ರಕರಣಗಳಲ್ಲಿ. ಮಾರನೇ ದಿವಸನೇ ಪೊಲೀಸರು ಅನ್ನೋದಕ್ಕಿಂತ ಇಲ್ಲೇನಾಗಿದೆ, ಗಾಡಿ ಬಾಡಿಗೆಗೆ ತಗೊಂಡಿರ್ತಾರಲ್ಲ ಸ್ಕೂಟರ್ಗಳನ್ನು, ದಿನ ಬಾಡಿಗೆಗೆ 1000-1200 ರೂಪಾಯಿ ಕೊಡ್ತಾರೆ. ಆ ಥರದ ಬಿಸ್ನೆಸ್ಸು. ಅವರು GPS ಚಿಪ್ ಹಾಕಿದ್ರು ಒಂದು ಗಾಡಿ ಬಾಡಿಗೆಗೆ ತಗೊಂಡವ್ರು ಎಲ್ಲೆಲ್ಲಿ ಓಡಾಡ್ತಿದ್ದಾರೆ ಅಂತ ನೋಡೋದಕ್ಕೆ. 24ನೇ ತಾರೀಕು ಅವ್ರು ಚೆಕ್ ಮಾಡಿದ್ರು ಅನ್ಸತ್ತೆ. ಗಾಡಿ ಒಂದು ಕಡೆ ಹೋಗಿ ಬಿದ್ದಿತ್ತು. ಇದು ಒಂದೇ ಕಡೆ ಇದೆ, ಮೂವ್ ಆಗ್ತಿಲ್ಲ, ನಿರ್ಜನ ಪ್ರದೇಶದಲ್ಲಿದೆ ಅಲ್ಲ ಅಂದಾಗ ಬಾಡಿಗೆ 50-60 ಸಾವಿರ ರೂಪಾಯಿ ಗಾಡಿ ಇರುತ್ತೆ. ಡೌಟ್ ಬಂದಿದೆ ಅವರಿಗೆ. ಅವರೇ ಹೋಗಿ ನೋಡಿದ್ದಾರೆ ಅನಿಸುತ್ತೆ. ಗಾಡಿ ನೋಡಿದ್ರೆ ನಿರ್ಜನ ಪ್ರದೇಶದಲ್ಲಿ ಬಿದ್ಕೊಂಡಿತ್ತು. GPS ಟ್ರ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನು. ಸೊಹರಾರಿಮ್ ಅನ್ನೋ ಹಳ್ಳಿಯಲ್ಲಿ ಬಿದ್ದಿತ್ತು ಗಾಡಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಅವರು. ಗಂಡ ಹೆಂಡತಿ ಗಾಡಿ ತೊಗೊಂಡು ಹೋಗಿದ್ರು, ಹಿಂಗೆ ಎಸ್ದು ಹೋಗಿಬಿಟ್ಟಿದ್ದಾರೆ ಅಂತ. ಅಷ್ಟೊತ್ತಿಗಾಗಲೇ ಇಂದೋರ್ನಲ್ಲಿ ಸಂಚಲನ ಶುರುವಾಗಿತ್ತು. ಹೊಸದಾಗಿ ಮದುವೆ ಮಾಡ್ಕೊಂಡವರು ಗಂಡ ಹೆಂಡತಿ ನಾಪತ್ತೆಯಾಗಿದ್ದಾರೆ. 24ನೇ ತಾರೀಕು ಗಾಡಿ ಸಿಗುತ್ತೆ. ಹುಡುಕಿ 2ನೇ ತಾರೀಕು ಜೂನ್ 2ನೇ ತಾರೀಕು ಹೆಣ ಸಿಗುತ್ತೊಂದು.
ಗಂಡನ ಹೆಣ ಕೊಳತ ಸ್ಥಿತಿಯಲ್ಲಿ ಸಿಗುತ್ತೆ, ಏನು ಉಳಿದಿರೋದಿಲ್ಲ, ಅಲ್ಲಿ ಕೊಳತು ಹೋಗ್ಬಿಟ್ಟಿರುತ್ತೆ. ಆವಾಗೊಂದು ಕಾನ್ಸ್ಪಿರಸಿ ಥಿಯರಿ ಶುರುವಾಗ್ಬಿಡ್ತು. ಯಾರೋ ಲೋಕಲೈಟ್ಸು ಅಥವಾ ಆದಿವಾಸಿಗಳು ಗಂಡ ಹೆಂಡತಿ ಒಟ್ಟಿಗೆ ಹೋಗ್ತಾ ಇದ್ದದನ್ನು ನೋಡಿದ್ದಾರೆ, ನೋಡಿ ಗಂಡನ್ನ ಕೊಂದು ಹೆಂಡತಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಕಾನ್ಸ್ಪಿರಸಿ ಥಿಯರಿ ಶುರುವಾಗ್ಬಿಡ್ತು. ಚರ್ಚೆ ಆಗೋದಕ್ಕೆ ಶುರುವಾಯಿತು. ಓ, ಇದು ಗ್ಯಾಂಗ್ ರೇಪ್ ಆಗಿರಬೇಕು, ಹಂಗಾಗಿರಬೇಕು, ಹಿಂಗಾಗಿರಬೇಕು ಅಂತ. ಪೊಲೀಸರ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು. ಆತನ ಬಾಡಿ ಪಕ್ಕದಲ್ಲಿ, ಶವದ ಪಕ್ಕದಲ್ಲಿ ಒಂದು ಮಚ್ಚು ಬಿದ್ದಿತ್ತು, ಮಚ್ಚು. ಅದನ್ನು ನೋಡ್ತಾರೆ ಪೊಲೀಸರು. ಅವ್ರಿಗೆ ಅರ್ಥ ಆಗುತ್ತೆ, ಇದು ಇಲ್ಲಿ ಎಲ್ಲೂ ಲೋಕಲ್ ಸಿಗೋದಿಲ್ಲ ಈ ಮಚ್ಚು ಅಂತ. ಸ್ಥಳೀಯವಾಗಿ ಸಿಗುವ ಮಚ್ಚಲ್ಲ ಇದು, ಎಲ್ಲೋ ಹೊರಗಡೆಯಿಂದ ತಂದಿದ್ದಾರೆ. ಹೊರಗಡೆಯಿಂದ ಮಚ್ಚು ತಂದಿದ್ದಾರೆ ಅಂದರೆ ಮಚ್ಚು ತಂದವರು ಕೂಡ ಹೊರಗಡೆಯವರೇ ಆಗಿರಬೇಕು ಅಂತ. ಮಚ್ಚು ತಂದವರು ಹೊರಗಡೆಯವರೇ ಆಗಿರಬೇಕು. ಆ ದಿಕ್ಕಿನಲ್ಲಿ ಇನ್ವೆಸ್ಟಿಗೇಷನ್ ಶುರುವಾಯಿತು. CCTV ಫುಟೇಜ್ ತೆಗೆಸ್ತಾರೆ. 3 ಜನ ಕಾಣಿಸ್ತಾರೆ ಅದರಲ್ಲಿ. ತನಿಖೆ ಮಾಡ್ತಾ ಮಾಡ್ತಾ 3 ಪೈಕಿ ಒಬ್ಬ ಉತ್ತರ ಪ್ರದೇಶದವನು, ಇನ್ನಿಬ್ಬರು ಮಧ್ಯಪ್ರದೇಶದವರೇ ಅಂತ ಗೊತ್ತಾಗತ್ತೆ. ಇಬ್ಬರು ಸಿಕ್ಕಾಕೋತಾರೆ. ಅಲ್ಲಿಗೆ ಸೋನಮ್ ಕಿಡ್ನ್ಯಾಪು ಆಗಿಲ್ಲ, ಗ್ಯಾಂಗ್ ರೇಪು ಆಗಿಲ್ಲ, ಮರ್ಡ್ರು ಆಗಿಲ್ಲ ಅನ್ನೋದು ಖಚಿತ ಆಗುತ್ತೆ. ಏನೂ ಆಗಿಲ್ಲ ಈಕೆಗೆ, ಹುಷಾರಾಗಿದ್ದಾಳೆ ಇವಳು. ಅವಳನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ಒಂದು ಢಾಬಾದಲ್ಲಿ ಈಕೆ ಊಟ ಮಾಡಿ ಹೋಗಿದ್ದು ಗೊತ್ತಾಗತ್ತೆ, ಘಾಜಿಪುರದ ಢಾಬಾದಲ್ಲಿ. ಯಾವಾಗ ಪೊಲೀಸರು, ಉತ್ತರ ಪ್ರದೇಶದ ಘಾಜಿಪುರ, ಈಕೆ ಮಧ್ಯಪ್ರದೇಶದಿಂದ ಹನಿಮೂನಿಗೆ ಗಂಡನ ಕರ್ಕೊಂಬಂದವಳು ಇವಳು. ಉತ್ತರ ಪ್ರದೇಶದ ಘಾಜಿಪುರದ ಒಂದು ಢಾಬಾದಲ್ಲಿ ಈಕೆ ಊಟ ಮಾಡ್ಕೊಂಡು ಹೋಗಿದ್ದು CCTV ಫುಟೇಜ್ ಸಿಗುತ್ತೆ. ಯಾವಾಗ ಪೊಲೀಸರು ನನ್ನ ಕೈ ತೊಳ್ಕೊಂಡು ಬೆನ್ನತ್ತಿದ್ದಾರೆ ಅನ್ನೋದು ಖಚಿತ ಆಗುತ್ತಲ್ಲ ಸೋನಮ್ಗೆ, ಬೇರೆ ಏನೂ ದಾರಿ ಇರಲಿಲ್ಲ. ನಂದಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಾಳೆ ಈಕೆ. ಘಾಜಿಪುರದಲ್ಲಿ ನಂದಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಕತೆ ಹೇಳ್ತಾಳೆ, ನಾನೇ ಕೊಲ್ಲಿಸಿದೆ ನನ್ನ ಗಂಡನ್ನ ಅಂತ. ಮದುವೆ ಮಾಡ್ಕೊಂಡು ಹನಿಮೂನಿಗೆ ಕರ್ಕೊಂಡು ಬಂದು ನನ್ನ ಗಂಡನ್ನು ನಾನೇ ಕೊಲ್ಲಿಸಿದೆ ಅಂತ ಪೊಲೀಸರ ಮುಂದೆ ಕಥೆ ಹೇಳ್ಕೊತಾರೆ. ಅಂತಿಮವಾಗಿ 9ನೇ ತಾರೀಕಿಗೆ ಕೊನೆಯ ಆರೋಪಿ ಆನಂದ್ ಅರೆಸ್ಟ್ ಆಗ್ತಾನೆ. ಇಷ್ಟೆಲ್ಲ ಕೇಳಿದ ಮೇಲೆ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ, ಮರ್ಡರ್ ಯಾಕೆ ಮಾಡಿಸಿದ್ಲು ಹಂಗಿದ್ರೆ? ಆ ಮದುವೆ ಫುಟೇಜ್ಗಳಿದ್ದಾವೆ. ವಿಸಿಬಲಿ ಶಿ ಲುಕ್ಸ್ ಹ್ಯಾಪಿ. ಮದುವೆಯ ಒಂದು ಸಾಮಾನ್ಯವಾಗಿ ಮದುಮಗಳಿಗೆ ಇರಬೇಕಾದ ಖುಷಿ, ಸಂತೋಷ, ಸಂಭ್ರಮ ಎಲ್ಲವೂ ಇದ್ದಂತೆ ಕಾಣಿಸುತ್ತೆ. ಇಟ್ ವಾಸ್ ಅನ್ ಅರೇಂಜ್ಡ್ ಮ್ಯಾರೇಜ್. ನೋಡಿ, ಸೋನಮ್ ರಘುವಂಶಿ, ರಾಜಾ ರಘುವಂಶಿ. ಪೊಲೀಸರು ಕೇಳಿದ್ರಕ್ಕೆನ, ಹನಿಮೂನಿಗೆ ಕರ್ಕೊಂಡು ಹೋಗಿ ಗಂಡನ ಕೊಲ್ಸೋ ಅಂಥದ್ದು ಏನಮ್ಮ ಆಗಿತ್ತು ನಿನಗೆ? ಅಫೇರು. ಆವಾಗಲೇ ಇವರ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಹೇಳ್ತಾ ಇದ್ದೆ. ರಾಜಾ ರಘುವಂಶಿ, ಈತನ ತಂದೆ ಪ್ರೈವೇಟ್ ಬಸ್ ಬಿಸ್ನೆಸ್ನಲ್ಲಿದ್ದವರು, ಖಾಸಗಿ ಬಸ್ಗಳನ್ನು ಇಟ್ಕೊಂಡಿದ್ದಂಥವರು. 2007ರಿಂದ ಈತ ಬಿಸ್ನೆಸ್ ನೋಡಿಕೊಳ್ಳೋದಕ್ಕೆ ಶುರು ಮಾಡಿದ್ದ. ಸೋನಮ್ ರಘುವಂಶಿಯ ತಂದೆಗೆ ಪ್ಲೈವುಡ್ ಫ್ಯಾಕ್ಟ್ರಿ ಇತ್ತು. ಇಂದೋರ್ನ ಕುಶ್ವಾನಗರದಲ್ಲಿದ್ದರು. ರಘುವಂಶಿ ಇಂದೋರ್ನ ಸಹಕಾರ ನಗರದಲ್ಲಿದ್ದಂಥವರು. ಇಬ್ಬರದು ಅರೇಂಜ್ಡ್ ಮ್ಯಾರೇಜು. ಆದರೆ ಅಷ್ಟೊತ್ತಿಗಾಗಲೇ ತನ್ನ ತಂದೆಯ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜಾ ಕುಶ್ವಾಹ್, ಅಲ್ಲಿ ಕಾಣಿಸ್ತಾ ನೋಡಿ, ಅವನ ಜೊತೆಗೆ ಈಕೆಗೆ ಅಫೇರ್ ಶುರುವಾಗಿತ್ತು. ತಂದೆಯ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಹುಡುಗನ ಜೊತೆಗೆ ಸೋನಮ್ ರಘುವಂಶಿಗೆ ಅಫೇರ್ ಶುರುವಾಗಿತ್ತು. 1 ವರ್ಷದಿಂದ ಅಫೇರ್ ನಡೀತಾ ಇತ್ತು. ರಾಜಾ ಕುಶ್ವಾ ತನ್ನ ತಂದೆ ಫ್ಯಾಕ್ಟ್ರಿಯಲ್ಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಆಯ್ತಾ. ಸೋನಮ್ ತಂದೆಯ ಫ್ಯಾಕ್ಟ್ರಿಯಲ್ಲಿ. ಈಕೆಗಿಂತ 4 ವರ್ಷ ಚಿಕ್ಕೋನು ವಯಸ್ಸಿನಲ್ಲಿ. ಸೋನಮ್ ಅಪ್ಪನ ಹೆಸರು ದೇವಿ ಸಿಂಗ್ ಅಂತ. ದೇವಿ ಸಿಂಗ್ ಫ್ಯಾಕ್ಟ್ರಿಯಲ್ಲಿ ರಾಜಾ ಕುಶ್ವಾ ನೌಕರಿ ಮಾಡ್ತಿದ್ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ. ಇಬ್ಬರ ಮಧ್ಯದಲ್ಲಿ ಲವ್ ಶುರುವಾಗಿತ್ತು. ಆಕೆಗಿಂತ ಇವನು 3 ವರ್ಷನೋ 4 ವರ್ಷನೋ ವಯಸ್ಸಿನಲ್ಲಿ ಚಿಕ್ಕೋನು. ಅಫೇರ್ನ ಕಾರಣಕ್ಕಾಗಿ ಆವಾಗವಾಗ ಮನೆಗೆ ಬರ್ತಿದ್ನಂತೆ. ಈಗ ಫ್ಯಾಮಿಲಿಯವ್ರು ಹೇಳ್ತಾರೆ, ಅಯ್ಯೋ ನಮಗೆ ಗೊತ್ತೇ ಇರಲಿಲ್ಲ ಇದು ಅಂತ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಿಜಾನೋ ಎಷ್ಟರ ಮಟ್ಟಿಗೆ ಸುಳ್ಳು. ಮದುವೆ ಫಿಕ್ಸ್ ಆಗಿಬಿಡ್ತು. ಮದುವೆ ಫಿಕ್ಸ್ ಆದಮೇಲೆ ಈಕೆ ಹೇಳ್ತಾಳೆ,
ಅವನ ಜೊತೆ ಬದುಕೋದಕ್ಕಾಗೋದಿಲ್ಲ ನನಗೆ, ನಾನು ಹನಿಮೂನ್ಗೆ ಅಂತ ಕರ್ಕೊಂಬರ್ತೀನಿ, ನೀನೊಂದಿಬ್ಬರನ್ನ ಹುಡುಗರನ್ನ ಫಿಕ್ಸ್ ಮಾಡು, ಮರ್ಡರ್ ಮಾಡಿಸ್ಬಿಡೋಣ ಅಂತ. ನೋಡಿ ಅಂದರೆ ಕಾಲ ಕೆಟ್ಟೋಗಿದೆ ಅಂತಾರ್ರೀ. ಇದಕ್ಕಿಂತ ಉದಾಹರಣೆ ಬೇಕಾ? ಕಾಲ ಏನಾಗಿದೆ ಅಂತ ಹೇಳೋದಕ್ಕೆ. ಅಷ್ಟೇ ಆಗಿದ್ರೆ ಆ ಮಾತು ಬೇರೆ ಅಂದರೆ ಒಪ್ಪಿಕೊಳ್ಳಬಹುದಾದಂಥ ತಪ್ಪು ಅಂತ ಹೇಳ್ತಿಲ್ಲ ನಾನು. ಹನಿಮೂನ್ ಪ್ಲಾನಿಂಗಿಗೆ ಅಂತ ದುಡ್ಡು ಕೇಳ್ತಾಳೆ ಈಕೆ ಗಂಡನ ಹತ್ರ. ಅಮಾಯಕನಾದ ಹುಡುಗ ರಘುವಂಶಿ 9 ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡಿ ಕ್ಯಾಶ್ ಕೊಡ್ತಾನೆ ಈಕೆ ಕೈಗೆ. ರಾಜ ರಘುವಂಶಿ 9 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾನೆ. ಗಂಡ ಹನಿಮೂನಿಗೆ ಹೊರಡುವಾಗ ಹೇಳ್ತಾನೆ, ಹನಿಮೂನ್ಗೆ ಹೋಗ್ತಾ ಇರೋದು ನಾವು, ಮೈ ತುಂಬ ಯಾಕಷ್ಟು ಒಡವೆ ಹಾಕತ್ತೀಯ ಅಂತ. ಆಕೆ ತಲೆಯಲ್ಲಿ ಪ್ಲ್ಯಾನ್ ಫೈನಲ್ ಆಗಿತ್ತು. ರಾಜ ರಘುವಂಶಿ ಗಂಡನೂ ಹೇಳದ್ನಂತೆ, ಅತ್ತೆ ಉಮಾ ಅಂತ ಅವರು ಹೇಳಿದ್ರಂತೆ, ಯಾಕಷ್ಟೆಲ್ಲ ಒಡವೆ ಹಾಕ್ಕೊಂಡು ಹೋಗ್ತಿದ್ಯಾ ಹನಿಮೂನ್ಗೆ, ಗೋ ಲೈಟ್. ಯಾಕೆ? ಈಕೆ 10 ಲಕ್ಷ ರೂಪಾಯಿದು ಒಡವೆ ಹಾಕತ್ತಾಳೆ ಮೈ ಮೇಲೆ. ಗೊತ್ತಿತ್ತು ಈಕೆಗೆ ಮರ್ಡರ್ ಮಾಡಿ ಓಡೋಗೋದು ಇದೆ ಅಂತ. 10 ಲಕ್ಷ ರೂಪಾಯಿದು ಒಡವೆ ಹಾಕ್ಕೊಂಡ್ಳು, ಕರ್ಕೊಂಡೋದ್ಲು. 9 ಲಕ್ಷ ರೂಪಾಯಿ ಗಂಡನ ಹತ್ರ ಇಸ್ಕೊಂಡು ಅದೇ ದುಡ್ಡನ್ನು ಬಾಯ್ ಫ್ರೆಂಡಿಗೆ ಕೊಡ್ತಾಳೆ. ಅದೇ ದುಡ್ಡಿನಲ್ಲಿ ಆತ ಸುಪಾರಿಗೆ ಹುಡುಗರನ್ನು ಅರೇಂಜ್ ಮಾಡೋದು. ಇದಕ್ಕಿಂತ ಕೋಲ್ಡ್ ಬ್ಲಡೆಡ್ ಇನ್ನೇನಾರ ಇರೋಕ್ಕೆ ಸಾಧ್ಯನಾ? ಕರ್ಕೊಂಡು ಹೋಗ್ತಾಳೆ. ಪೊಲೀಸರಿಗೆ ಫಸ್ಟ್ ಡೌಟ್ ಬರೋದು, ಬೆಳಗ್ಗೆ 6 ಗಂಟೆಗೆ ಗೆಸ್ಟ್ ಹೌಸಿಂದ ಚೆಕ್ಔಟ್ ಮಾಡ್ಕೊಂಡು ಗಂಡ ಹೆಂಡತಿ ಹೋಗ್ತಿದಾರಲ್ಲ, ಗಂಡ ತನ್ನ ಪಾಡಿಗೆ ತಾನು ಸ್ಕೂಟರ್ ತೆಗಿತಾನೆ, ಬರ್ತಾನೆ, ನಿಲ್ಲಿಸ್ತಾನೆ. ಈಗ ಕಂಟಿನ್ಯೂಸ್ ಚಾಟ್ ಮಾಡ್ತಿದ್ದಾಳೆ ಮೊಬೈಲಲ್ಲಿ, ನಿರಂತರವಾಗಿ ಚಾಟಿಂಗ್ ನಡೀತಾ ಇದೆ ಇವಳದು. ಫಸ್ಟ್ ಡೌಟ್ ಅದು ಬಂತು. ಅದಾದ ಮೇಲೆ ಬಾಡಿ ಸಿಕ್ಕ ಮೇಲೆ ಬಾಡಿಯ ಪಕ್ಕದಲ್ಲಿ ನೋಡಿ ಮೊಬೈಲಲ್ಲೇ ಇದ್ದಾಳೆ ಇವಳು, ಮೊಬೈಲ್ ಬಿಟ್ಟೇ ಇಲ್ಲ. 1 ವಾರ, ಹೆಚ್ಚು ಕಡಿಮೆ 1 ವಾರ ಆದಮೇಲೆ, 5 ದಿವಸ ಆದಮೇಲೆ ಇವನು ಹೆಣ ಸಿಗುತ್ತಲ್ಲ, ಕೊಳೆತು ಹೋದ ಸ್ಥಿತಿಯಲ್ಲಿ ಹೆಣ, ಅದರ ಪಕ್ಕದಲ್ಲಿದ್ದ ಮಚ್ಚು 2ನೇ ಡೌಟ್ ಬರೋಕ್ಕೆ ಕಾರಣ ಆಗುತ್ತೆ. ಲೋಕಲಿ ಸಿಗೋ ಮಚ್ಚಲ್ಲ ಇದು, ಇಂಥದ್ದಿಲ್ಲಿ ಮಾರೋದಿಲ್ವಲ್ಲ ಅಂತ. ಆಮೇಲೆ ಇಬ್ಬರು ಅರೆಸ್ಟ್ ಆದಮೇಲೆ ವಿಷಯ ಬಹಿರಂಗಗೊಳ್ತು. ಪೊಲೀಸರು ಕೈ ತೊಳ್ಕೊಂಡು ಬೆನ್ನತ್ತಿದ್ರು, ಈಕೆ ಸಿಕ್ಕಾಕೊಂಡ್ರು. 9 ಲಕ್ಷ ರೂಪಾಯಿ ಗಂಡನ ದುಡ್ಡಿನಲ್ಲಿ ಗಂಡನಿಗೆ ಸುಪಾರಿ ಕೊಟ್ಟಂಥದ್ದು ಗಂಡನಿಗೆ. 3 ಜನ ಅರೆಸ್ಟ್ ಆಗಿದ್ದಾರೆ ಈಗ. ಇದರ ಬಗ್ಗೆ ವಿವೇಕ್ ಸಯೇಮ್, ಶಿಲ್ಲಾಂಗ್ ಪೂರ್ವದ SP ಮಾತಾಡಿದ್ದಾರೆ. ವಿವೇಕ್ ಅಂತ. ಉಮಾ ರಘುವಂಶಿ ಈಕೆಯ ಅತ್ತೆ, ಕೆಲವು ದಿನಗಳ ಅತ್ತೆ, ಮದುವೆ ಆದಮೇಲೆ ಅತ್ತೆ ಆಗಿರ್ತಾರಲ್ಲ. ಸೋನಮ್ ತಪ್ಪು ಮಾಡಿದರೆ ಅವಳಿಗೂ ಶಿಕ್ಷೆ ಆಗಲೇಬೇಕಲ್ವ ಅಂತಾರೆ. ಮದುವೆ ಆದಮೇಲೆ ನಮ್ಮ ಜೊತೆ ಎಲ್ಲ ಚೆನ್ನಾಗೇ ಇದ್ಲು, ಹೀಗೆಲ್ಲ ಮಾಡ್ತಾಳೆ ಅಂತ ಅನ್ನಿಸ್ತಾ ಇಲ್ಲ ಅಂತ. ಇನ್ನೂ ನಂಬಕ್ಕೆ ಬರ್ತಿಲ್ಲ ನಮ್ಮ ಸೊಸೆ ಹಿಂಗೆ ಮಾಡಿಸಿದ್ಲು ಅಂತ, ಇನ್ನೂ ನಮಗೆ ನಂಬಕ್ಕಾಗ್ತಿಲ್ಲ ಅಂತಾರೆ ಅವ್ರ ಅತ್ತೆ. ಈಕೆ ಕಾಲ್ ಡೀಟೇಲ್ಸ್ ತೆಗೆಸ್ಬಿಟ್ರೆ ಈಕೆ ಕಾಲೆಲ್ಲವೂ ಕೂಡ ರಾಜ ಕುಶ್ವಾ ಜೊತೆಗೆ, ಇವ್ರ ಅಪ್ಪನ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದ ಹುಡುಗನ ಜೊತೆಗೆ ಕಾಲೆಲ್ಲ. ಸೋನಮ್ ತಂದೆ ಪೊಲೀಸರೇನೋ ಸುಳ್ಳು ಹೇಳ್ತಿದ್ದಾರೆ, ನನ್ನ ಮಗಳು ಹಿಂಗೆ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಕಥೆ ಕಟ್ಟಿದ್ದಾರೆ ಪೊಲೀಸರು. ಹಿಂಗಾಗಿದೆ ಕಥೆ. ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ನಂಗೆ ಸುಮ್ಮನೆ ಸ್ವಲ್ಪ ಮಟ್ಟಿಗೆ ಕಥೆ ನೆನಪಿದೆ ಅದರದ್ದು. ಹನಿಮೂನಿಗೆ ಕರ್ಕೊಂಡು ಹೋಗ್ತಾರೆ, ಗಂಡ ಪ್ಲ್ಯಾನ್ ಮಾಡಿ ಹಿಂಗೇನೋ ಆಗುತ್ತೆ. ತನಿಖಾಧಿಕಾರಿಯಲ್ಲಿ ಹೋಗಿ ಎಲ್ಲ ಏನು ತನಿಖೆ ಮಾಡಿದ್ರೂ ಗೊತ್ತಾಗಲ್ಲ, ಹಿಂಗೆ ಯಾಕಾಯಿತು ಅಂತ. ಇನ್ನೇನು ಈ ಕೇಸ್ ಬಗೆಹರಿಯೋದಿಲ್ಲ ಅಂದ್ಕೊಂಡು ವಾಪಸ್ ಬರ್ತಾ ಇರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರು. ಲಾಸ್ಟ್ ಒಂದು ಡೌಟ್ ಉಳ್ಕೊಳ್ಳುತ್ತೆ, ರಿಟರ್ನ್ ಟಿಕೆಟು ಬುಕ್ ಮಾಡಿಸಿರ್ಬೇಕಲ್ಲ ಹನಿಮೂನಿಗೆ ಹೋದವರು ಅಂತ. ನಂಗೆ ತುಂಬ ರಾ ನೆನಪಿರೋ ಕಥೆ ಹೇಳ್ತಾ ಇದ್ದೀನಿ ನಾನು. ನೋಡಿದ್ರೆ ಒಬ್ಬರಿಗೆ ಮಾತ್ರ ಬುಕ್ ಆಗಿರುತ್ತೆ. ಅವಾಗ ಬಗೆಹರಿಯೋದು ಇದು ಕೇಸು, ಹಿಂಗಾಗಿತ್ತು ಅಂತ. ಇಬ್ಬರು ಹೋದವ್ರು ವಾಪಸ್ ಇಬ್ಬರಿಗೂ ಟಿಕೆಟ್ ಬುಕ್ ಮಾಡಬೇಕಲ್ಲ, ಒಂದು ಮರ್ಡರ್ ಆದರೂ ವಾಪಸ್ ಒಬ್ಬರೇ ಬರೋದು ಅಂದ್ಕೊಂಡು ಒಂದೇ ಟಿಕೆಟ್ ಬುಕ್ ಮಾಡಿಸಿರ್ತಾರಂತೆ ಮರ್ಡರ್ ಮಾಡಿದವರು. ಆವಾಗ ಗೊತ್ತಾಗೋದಿದು, ಈಕೆ ರಿಟರ್ನ್ ಟಿಕೆಟ್ ಬುಕ್ಕೇ ಮಾಡಿಸಿರಲಿಲ್ಲ, ಈಕೆ ವಾಪಸ್ ಬರೋದೇ ಇರಲಿಲ್ವಲ್ಲ. ಇಂದೋರ್ನಿಂದ ಗಂಡನ ಕರ್ಕೊಂಡು ಹೋಗಿದ್ಲು, ಅಲ್ಲಿ ವಾಪಸ್ ಇಂದೋರಿಗೆ ಬರೋಕ್ಕಾಗ್ತಿರಲಿಲ್ಲ. ಈಕೆ ಪ್ಲ್ಯಾನ್ ಇದ್ದಿದ್ದೇ ಅಲ್ಲಿಂದ ಎಸ್ಕೇಪ್ ಆಗಿಬಿಡೋದು, ಬಾಂಗ್ಲಾದೇಶಕ್ಕೆ ಹೋಗ್ಬೇಕು ಅಂತೇನೋ ಅಂದ್ಕೊಂಡಿದ್ಲು ಅಂತಾರೆ. ಬಾಂಗ್ಲಾದೇಶಕ್ಕೆ ಅಥವಾ ನೇಪಾಳಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋದು ಅಂತ. ಅಲ್ಲಿಗೆ ಏನಾಗಬೇಕು, ಅಕಸ್ಮಾತ್ ಗಂಡನ ಹೆಣ ಸಿಕ್ಕರೆ ಗಂಡನ್ನು ಕೊಂದು ಹೆಂಡತಿನೇ ಯಾರೋ ಎಳ್ಕೊಂಡು ಹೋಗಿದ್ದಾರೆ ಅಂತ ಆಗಬೇಕು. ಇಬ್ಬರದು ಹೆಣ ಸಿಗದಿದ್ರೆ ಇಬ್ಬರು ಎಲ್ಲೋ ನಾಪತ್ತೆ ಆಗಿದ್ದಾರೆ, ಮರ್ಡರ್ ಆಗಿದ್ದಾರೋ ಏನಾಗಿದ್ದಾರೋ ಅಂದ್ಕೊಂಡು ಕೇಸಲ್ಲಿಗೆ ಮುಗಿದು ಹೋಗಿಬಿಡುತ್ತೆ ಅಂದ್ಕೊಂಡಿದ್ಲಿಕ್ಕೆ.
ಇದೇನಾಯಿತು, 2ನೇ ತಾರೀಕು ಬಾಡಿ ಸಿಗೋದು, ಅದಕ್ಕಿಂತ ಮುಂಚೆ ನಾಪತ್ತೆ ಆಗೋದು 23ನೇ ತಾರೀಕು. 23ನೇ ತಾರೀಕಿನಿಂದ 2ನೇ ತಾರೀಕಿನ ತನಕ ಮೇಘಾಲಯಕ್ಕೆ ಹನಿಮೂನ್ಗೆ ಬಂದಿದ್ದ ದಂಪತಿ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅಂತ ಜೋರು ಸುದ್ದಿ ಆಗುತ್ತೆ. ಗಂಡ ಹೆಂಡತಿ ನಾಪತ್ತೆ ಆಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ ಅನ್ನೋ ಅರ್ಥ ಬರುತ್ತದು. ಯಾರೋ ಲೋಕಲೈಟ್ಸು ಆದಿವಾಸಿಗಳು ಮಾಡಿದ್ದಾರೆ ಅಂತ. ಇಡೀ ಮೇಘಾಲಯದ ಟೂರಿಸಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಮೇಘಾಲಯದಲ್ಲಿ ಹೋದವ್ರಿಗೆ ರಕ್ಷಣೆ ಇಲ್ಲ, ಹೋಗಬೇಡಿ, ಹಿಂಗಾಗ್ಬಿಟ್ಟಿದೆಯಂತೆ. 2ನೇ ತಾರೀಕು ಯಾವಾಗ ಈ ರಾಜ ರಘುವಂಶಿ ಹೆಣ ಸಿಕ್ತಲ್ಲ, ಆಮೇಲಂತೂ ಜನ ಮೇಘಾಲಯದಲ್ಲಿ ಹಿಂಗೆ ಮಾಡ್ತಾರೆ ಅಂತ. ಯಾವಾಗ ಪ್ರಕರಣ ಹೊರಗೆ ಬಂತು, ಅಲ್ಲಿನ ಮುಖ್ಯಮಂತ್ರಿ ಸಂಗಮಾ ಅಂತ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಟೂರಿಸ್ಟ್ಗೆ ಸಂಬಂಧಿಸಿದ್ದಲ್ಲ, ಟೂರಿಸ್ಟ್ ಸೆಕ್ಯೂರಿಟಿಗೆ ಸಂಬಂಧಿಸಿದ್ದಲ್ಲ, ಸುಪಾರಿ ಮರ್ಡರ್ ಇದು, ಮೇಘಾಲಯದ ಟೂರಿಸಮನ್ನು ಡೌಟ್ ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳೇ ಚಾನಲ್ಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಕಾಲ ಹಿಂಗಿದೆ. ಇಲ್ಲೊಂದು ಶುಭ ಅಂತ ಒಂದು ಮರ್ಡರ್ ಕೇಸ್ ಆಗಿತ್ತು ಬೆಂಗಳೂರಿನಲ್ಲಿ, ಅದು ನೆನಪಾಗ್ಬಿಡುತ್ತೆ ನನಗೆ. ಈಕೆ ಮದುವೆ ಆದಮೇಲೆ ಹನಿಮೂನಿಗೆ ಕರ್ಕೊಂಡು ಹೋಗಿದ್ಲು. ಅವಳು ಮದುವೆ ಆಗಿಂತ ಮುಂಚೆನೇ ಸುತ್ತಾಡೋಣ ಅಂತ ಕರ್ಕೊಂಡೋಗಿ ಮರ್ಡರ್ ಮಾಡಿಸಿದ್ಲು ಬಾಯ್ ಫ್ರೆಂಡ್ ಹತ್ರ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.